ನಾನು ಗೋವಿಂದ ನಗರ ಕ್ಷೇತ್ರದ ಬ್ಲ್ಯಾಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಫಸ್ಟು ಹೌಸ್ ವೈಫೈ ಆಗಿದ್ದೆ, ಸೋಷಲ್ ವರ್ಕು ಕೂಡ ಮಾಡ್ತಾಯಿದ್ದೆ. ನನಗೆ 2 ಮಕ್ಕಳಿದ್ದಾರೆ, ಹಸ್ಬೆಂಡು ಕೂಡ ಸೋಷಲ್ ವರ್ಕರ್ ಇದ್ದಾರೆ. ಹಾಗಾಗಿ ಫೇಮಸ್ ಆಗಿಬಿಟ್ಟಿದೆ. ಅವರು ದೊಡ್ಡ ಮಗ ಬಂದು ಡಿಪ್ಲೊಮಾ ಮುಗಿಸಿ ಡಿಗ್ರಿ ಮಾಡ್ತಿದ್ದಾನೆ, ಚಿಕ್ಕ ಮಗ ಬಂದು ಫಸ್ಟ್ ಇಯರ್ PUC ಮಾಡ್ತಿದ್ದಾನೆ. ಹಾಗಾಗಿ ನಾನು ಸೋಷಲ್ ಸರ್ವಿಸು ಕೂಡ ಮಾಡ್ತಾಯಿದ್ದೀನಿ ಮತ್ತು ಪೊಲಿಟಿಕಲಲ್ಲೂ ಎರಡರಲ್ಲೂ ಇರೋದ್ರಿಂದ ಬಟ್ ಇಂಟ್ರೆಸ್ಟೆಡ್ ಬೈ ನಾನು ವಾಲಂಟ್ರಿಯಾಗಿ ಬಂದು ಜಾಯ್ನ್ ಆಗಿದ್ದು. ಬಟ್ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಜಸ್ಟು ಕಾಲ್ ಮಾಡಿದ್ರು, ಇನ್ವೈಟ್ ಮಾಡಿದ್ರು ನನಗೆ. ಬಟ್ ನನಗೆ ಇದೇನು ಅಂತಲೂ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇದ್ದಂಗೆ ನಾನು ಸರ್ ಮೇಡಮ್ನ ನಾನು ಒಂದ್ಸಲಿ ಚುಂಚನಗಿರಿ ಇದರಲ್ಲಿ ಭೇಟಿನೂ ಮಾಡಿದ್ದೆ ಮತ್ತು ಕಾರ್ಯಕ್ರಮದಲ್ಲಿ ಪ್ರಿಯಕೃಷ್ಣ ಸರ್ ಇದರಲ್ಲಿ ಆದರ್ಶ ದಂಪತಿಗಳು ಕಾರ್ಯಕ್ರಮ ಮಾಡಿದ್ರಲ್ಲ, ಆವಾಗ ನಾನು ನಿಮ್ಮನ್ನ ನೋಡಿದ್ದೆ. ಹಾಗಾಗಿ ಇವಾಗ ಆ ಇನ್ಸ್ಪಿರೇಷನ್ ಕುತ್ಕೊಂಡು ನೋಡ್ತಾ ಇದ್ದಂಗೆ ನನಗೆ ವಾಲಂಟ್ರಿಯಾಗಿ ನಾನು ಜಾಯ್ನ್ ಆಗಬೇಕು. ಇವಾಗ ಜಾಯ್ನ್ ಆಗ್ತಿದೆ ಅಂತ ಏನೂ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಬಟ್ ಇವಾಗ ನೋಡ್ತಾ ಇದ್ದಂಗೆ ನನಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಬಂತು. ಹಾಗಾಗಿ ವಾಲಂಟ್ರಿಯಾಗಿ ಬಂದು ಮೇಡಮ್ ತಪ್ಪಿಸಿ ಮೇಡಮ್, ನಾನು ಮರ್ತ್ಬಿಟ್ಟೆ. ಈ ವರ್ಷ ನೀವು ಆಗಿರೋದ್ರಿಂದ, ಇದು ಹೊಸ ಜಿಲ್ಲೆ ಆಗಿರೋದ್ರಿಂದ ನಿಮ್ಮ ಲೈಫ್ ಪೂರ್ತಿ ನಿಮಗೆ ಚಾರ್ಟರ್ ಅಂತ ಬರ್ತಾ ಇದೆ. ಚಾರ್ಟರ್ ಮೆಂಬರ್ ಅಂತ ನೀವು ಬರ್ತಾ ಇದೆ. ಅದು ಎಲ್ಲರಿಗೂ ಭಾಗ್ಯ ಇಲ್ಲ, ನೆಕ್ಸ್ಟ್ ಇಯರ್ ಹೋಗೋರಿಗೆ ಇಲ್ಲ.